ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟದ ಬಲದಿಂದ ಅಂದುಕೊಂಡ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರಲಿವೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಇವರಿಗೆ ಸಿಗಲಿದೆ. ಯಾವೆಲ್ಲ ಅದೃಷ್ಟ ಸಿಗುತ್ತೆ ಗೊತ್ತಾ? ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮನಸ್ಸು ದೃಢ ನಿರ್ಧಾರವನ್ನು ಮಾಡಿದರೆ ಕೆಲಸ ಮಾಡುವುದು ಮುಖ್ಯವಾಗಿರುತ್ತದೆ. ನಿಮ್ಮ ವೃತ್ತಿಯಲ್ಲಿ ನಿಧಾನವಾಗಿ ಪ್ರಗತಿಯನ್ನು ಸಾಧಿಸಬಹುದು. ಕೆಲಸದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಕನಿಷ್ಠಗಳು ಫಲಿಸಬಹುದು. ಸಂಬಂಧಗಳ ಕ್ಷೇತ್ರದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು, ಆದರೆ ಸಮಾಧಾನವನ್ನು ಶೋಧಿಸಲು ನಿಮ್ಮ ಪರಿಶ್ರಮ ಸಹಾಯಕವಾಗುತ್ತದೆ. ಆರೋಗ್ಯದ ಕುರಿತಾಗಿ ಜಾಗೃತಿ ಮಾಡಿದಾಗ ನಿಧಾನವಾಗಿ ಪ್ರೇರಣೆ ತಾಳಿದರೆ ಉತ್ತಮವಾಗಿರುತ್ತದೆ. ಸ್ವಾಸ್ಥ್ಯ ಪ್ರಕ್ರಿಯೆಗಳನ್ನು ಬದಲಾಯಿಸಲು ಈ ಸಮಯ ಸೂಕ್ತವಾಗಿದೆ. ನಿಮ್ಮ ಆರೋಗ್ಯವನ್ನು ಹಾಗೂ ಸಾಮಾನ್ಯ ಸುಖ ಶಾಂತಿಗಳನ್ನು ನೆಲೆಸಿಕೊಳ್ಳಲು ಧ್ಯಾನ ಮಾಡಿ. ಇನ್ನು ಮಾರ್ಚ್ ತಿಂಗಳು ಮಾರ್ಚ್ 15ರಿಂದ ಕುಂಭರಾಶಿಗೆ ಕುಜನ ಪ್ರವೇಶ ಆಗಲಿದೆ. ಈ ಪ್ರವೇಶದಿಂದ ಕುಂಭರಾಶಿಯ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದಾರೆ. ಕುಜನ ಪ್ರವೇಶದ ಪರಿಣಾಮವಾಗಿ ಮಾರ್ಚ್ ತಿಂಗಳು ಕುಂಭರಾಶಿಯ ಜನರಿಗೆ ಕೆಲವು ಚಾಲೆಂಜಿಂಗ್ ಸನ್ನಿವೇಶಗಳನ್ನು ಸಿಕ್ಕಿಸಬಹುದು. ಕುಜನ ಪ್ರಭಾವದಿಂದ ಕಾರ್ಯದಲ್ಲಿ ಹಿಂದಿರುಗುವುದು ಅಥವಾ ವಿರೋಧ ಭಾವ ಕೊಡುವುದು ಸಾಧ್ಯ. ಕೆಲಸದ ಕ್ಷೇತ್ರದಲ್ಲಿ ಕ್ರಿಯಾಶೀಲತೆ ಮತ್ತು ಉತ್ಸಾಹ ಇರುವಿಕೆಯು ನಿಮ್ಮ ಕೆಲಸಗಳನ್ನು ಸಂಪೂರ್ಣವಾಗುವಂತೆ ನೋಡಿಕೊಳ್ಳುತ್ತವೆ. ಧೈರ್ಯವಾಗಿ ಮುಂದೆ ನಡೆಯಿರಿ. ಪ್ರೇಮ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಕುಜನ ಪ್ರಭಾವ ಅಸ್ತಮಿತವಾಗಬಹುದು. ವಾದಗಳು ಏರಿಕೆಯಾಗಬಹುದು ಮತ್ತು ಸಂಬಂಧಗಳಲ್ಲಿ ಬೇಸರ ಉಂಟಾಗಬಹುದು. ಸಹಜವಾಗಿ ಕುಜನ ಪ್ರಭಾವ ಕ್ಷುಬ್ಧಕರ ಸನ್ನಿವೇಶಗಳನ್ನು ಉಂಟು ಮಾಡಬಹುದು. ಆದರೆ ಸ್ವಾಧೀನತೆ ಮತ್ತು ಪರಿಹಾರದ ಪರಿಚಯ ನಿಮ್ಮ ಸಹನೆಯನ್ನು ಹೆಚ್ಚಿಸಬಲ್ಲದು. ಆರೋಗ್ಯದ ಕ್ಷೇತ್ರದಲ್ಲಿ ದೈಹಿಕ ಶ್ರಮದ ಪ್ರಮಾಣವನ್ನು ಹತ್ತಿರವಿರಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ ಮತ್ತು ನಿಮ್ಮ ತಲೆಯನ್ನು ಶಾಂತಗೊಳಿಸಲು ಧ್ಯಾನ ಮಾಡುವುದು ಮತ್ತು ಸಾಮಾನ್ಯ ಸುಖ ಶಾಂತಿಗಳನ್ನು ನೆಲೆಸಿಕೊಳ್ಳಲು ಯೋಗಾಭ್ಯಾಸ ಮುಖ್ಯವಾಗಿರುತ್ತದೆ. ನಿಮ್ಮ ಆರೋಗ್ಯವನ್ನು ಹಾಗೂ ಸ್ವಸ್ಥ ಸಾಮಾನ್ಯ ಸುಖವನ್ನು ನೆಲೆಸಿಕೊಳ್ಳುವುದು ಮುಖ್ಯವಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ಕುಂಭರಾಶಿಯವರು ಸಮಾಧಾನದಿಂದ ಇದ್ದರೆ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುತ್ತವೆ. ಯಾಕೆಂದರೆ ಮಾರ್ಚ್ ತಿಂಗಳಿನಲ್ಲಿ ನೀವು ಸ್ವಲ್ಪ ಶ್ರಮ ಹಾಕಿದರೂ ಸಾಕು, ನೀವು ಅದೃಷ್ಟದ ಬಲವಿರುವುದರಿಂದ ನೀವು ಅಂದುಕೊಂಡ ಕೆಲಸಗಳಲ್ಲಿ ಜಯವನ್ನು ಸಾಧಿಸುವುದು ಶತಸಿದ್ಧ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.